ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿ ಅಂತಾರ. ಟೈಮ್ 7:45 ಆಗಿದೆ. ನಾನೀಗ ಹಾಸನ ಹೈವೇ ಅಲ್ಲಿದ್ದೀನಿ. ಶ್ರವಣ ಬೆಳಗೊಳದ ಕಡೆ ಹೋಗ್ತಾ ಇದ್ದೀನಿ. ಶ್ರವಣ ಬೆಳಗೊಳ ಬೆಂಗಳೂರಿಂದ ಒಂದು 145ರಿಂದ 150 ಕಿಲೋಮೀಟ್ರ್ ಆಗುತ್ತೆ. ನಾನು ಆಲ್ರೆಡಿ ಒಂದು 110 ಕಿಲೋಮೀಟ್ರ್ ಕವರ್ ಮಾಡಿಬಿಟ್ಟಿದ್ದೀನಿ. ಈಗ 5 ಗಂಟೆಗೇ ಬೆಂಗಳೂರು ಬಿಟ್ಟೆ. ಈಗಿಲ್ಲೇ ಹರ್ಷ ಗ್ರ್ಯಾಂಡ್ ಹತ್ರ ಟಿಫಿನಿಗೆ ನಿಲ್ಲಿಸಿದ್ದೆ. ಸೊ ಹೋಟೆಲ್ ಚೆನ್ನಾಗಿದೆ, ರೆಸ್ಟ್ ರೂಮ್ ಇದೆ, ಮತ್ತು EV ವೆಹಿಕಲ್ ಇದ್ದರೆ ಚಾರ್ಜಿಂಗ್ ಪಾಯಿಂಟು ಇದೆ. ಸೊ ಹೋಟೆಲ್ ಚೆನ್ನಾಗಿದೆ. ನೀವು ಹಾಸನ ಹೈವೇಯಲ್ಲಿ ಎಲ್ಲಿಗಾದರೂ ಹೋಗ್ತಾ ಇದ್ದಾಗ ಬೇಕಾದರೆ ಟ್ರೈ ಮಾಡಿ. ನಾನು ಶ್ರವಣ ಬೆಳಗೊಳ ನೋಡ್ಕೊಂಡು ಆಮೇಲೆ ಹಾಸನ ಹೋಗೋ ಪ್ಲ್ಯಾನ್ ಇದೆ. ಹಾಸನ ಸುತ್ತಮುತ್ತ ಒಂದು 3-4 ಲೊಕೇಶನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವತ್ತು ಮತ್ತು ನಾಳೆ ಕವರ್ ಮಾಡಬೇಕು. ಇವತ್ತು ಭಾನುವಾರ 22ನೇ ತಾರೀಕು ಫೆಬ್ರವರಿ. ನಾನು ಭಾನುವಾರ ಮತ್ತು ಸೋಮವಾರ ಒಂದು ಸ್ವಲ್ಪ ಲೊಕೇಶನ್ಸ್ ಕವರ್ ಮಾಡ್ಕೊಂಡು ಸೋಮವಾರ ರಾತ್ರಿ ಅಷ್ಟೊತ್ತಿಗೆ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು. ಶ್ರವಣ ಬೆಳಗೊಳಕ್ಕೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರೋದಾದರೆ ನಿಮಗೆ ಟ್ರೈನ್ ಮತ್ತು ಬಸ್ ಎರಡೂ ವ್ಯವಸ್ಥೆ ಇದೆ. ಟ್ರೈನಿಗೆ ಬಂದರೆ ಶ್ರವಣ ಬೆಳಗೊಳ ಸ್ಟಾಪೇ ಇದೆ, ಬಟ್ ದೇವಸ್ಥಾನದಿಂದ ಸ್ವಲ್ಪ ದೂರ ಇದೆ. ಸೊ ನೀವು ಅಲ್ಲಿಳಿದು ಮತ್ತೆ ಆಟೋ ಅಲ್ಲಿ ಬರಬೇಕಾಗುತ್ತೆ. ಬಸ್ಸಲ್ಲಿ ಬರೋದಾದರೆ ನೀವು ಚನ್ನರಾಯಪಟ್ಟಣಕ್ಕೆ ಬರಬೇಕು. ಚನ್ನರಾಯಪಟ್ಟಣಕ್ಕೆ ಬಂದು ಅಲ್ಲಿಂದ ಮತ್ತೆ ಶ್ರವಣ ಬೆಳಗೊಳಕ್ಕೆ ಬಸ್ ಚೇಂಜ್ ಮಾಡ್ಕೋಬೇಕು. ಚನ್ನರಾಯಪಟ್ಟಣದಿಂದ ನಿಮಗೆ ಶ್ರವಣ ಬೆಳಗೊಳ 12 ಕಿಲೋಮೀಟ್ರ್ ಏನೋ ಆಗುತ್ತೆ ಅಷ್ಟೇ, ಜಾಸ್ತಿ ದೂರ ಇಲ್ಲ. ಇನ್ನು ನೀವು ಓನ್ ವೆಹಿಕಲಲ್ಲಿ ಬಂದರೆ ಆರಾಮಾಗಿ ಹಾಸನ ಹೈವೇಯಲ್ಲಿ ಬರ್ಬೋದು. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ನೀವು ಹೈವೇಯಲ್ಲೇ ಕವರ್ ಮಾಡ್ತೀರಾ. ಲಾಸ್ಟಿಗೆ ಒಂದು 25-30 ಕಿಲೋಮೀಟ್ರ್ ಅಷ್ಟೇ ಹೈವೇಯಿಂದ ಡೈವರ್ಷನ್ ತಗೋಬೇಕು. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಆ ಥರ ಮಾಡಬೇಡಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಇಲ್ಲಿ ಲೆಫ್ಟಿಗೆ ಹೋದರೆ ಮೇಲುಕೋಟೆಗೆ ಹೋಗ್ತೀರಾ. ನಾನು ಮೇಲುಕೋಟೆನೂ ಹೋಗಿದ್ದೀನಿ ಮೊದಲೆಲ್ಲ, ಅದನ್ನು ಬೇಕಾದ್ರೆ ವೀಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡೋರಿದ್ದರೆ ಪ್ಲೇಲಿಸ್ಟಲ್ಲಿದೆ, ನೋಡಿ ಚೆಕ್ಔಟ್ ಮಾಡಿ. ಹಾಸನ ಹೈವೇಯಿಂದ ಈಗ ನಾನು ಡೈವರ್ಷನ್ ತಗೊತಾ ಇದ್ದೀನಿ. ಬೋರ್ಡ್ ಹಾಕಿದ್ದಾರೆ ನೋಡಿ, ಹಾಸನ 55, ಶ್ರವಣ ಬೆಳಗೊಳ 13, ಮಟ್ಟನವಿಲೆ 1 ಕಿಲೋಮೀಟ್ರ್ ಅಂತೆ. ಸೊ ನೀವು 140 ಕಿಲೋಮೀಟ್ರು ಹೈವೇಯಲ್ಲೇ ಬರ್ತೀರಾ. ಆಮೇಲೆ 13 ಕಿಲೋಮೀಟ್ರ್ ಮಾತ್ರ ಸ್ವಲ್ಪ ಡೈವರ್ಷನ್ ತಗೋಬೇಕು ಹೈವೇಯಿಂದ. ಇಲ್ಲೇ ಲೆಫ್ಟಿಗೆ ಹೋಗ್ಬೇಕು. ಶ್ರವಣ ಬೆಳಗೊಳಕ್ಕೆ ಬಂದಿದ್ದೀನಿ. ಈಗ ದೂರದಿಂದನೇ ಕಾಣ್ತಾ ಇದೆ ಗೊಮ್ಮಟೇಶ್ವರ ಸ್ಟ್ಯಾಚು. ಗೊಮ್ಮಟೇಶ್ವರ ಸ್ಟ್ಯಾಚು ಅಂದರೆ ಬಾಹುಬಲಿ ಸ್ಟ್ಯಾಚುನೇ, ಮತ್ತು ಕನ್ಫ್ಯೂಸ್ ಆಗಬೇಡಿ. ಮಠಕ್ಕೆ ದಾರಿ ಅಂತ ಹಾಕಿದ್ದಾರೆ. ಓಕೆ, ಎದುರಿಗೊಂದು ಬೋರ್ಡ್ ಇದೆ. ಲೆಫ್ಟಿಗೆ ಹೋದರೆ ವಿಂಧ್ಯಗಿರಿ ಬೆಟ್ಟ, ರೈಟಿಗೆ ಚಂದ್ರಗಿರಿ ಬೆಟ್ಟ. ಸೊ ನಾವೀಗ ಫಸ್ಟು ವಿಂಧ್ಯಗಿರಿ ಬೆಟ್ಟಕ್ಕೆ ಹೋಗೋಣ. ಸೊ ಇಲ್ಲೇ ಒಂದು ಕಲ್ಯಾಣಿನೂ ಇದೆ. ಬಿಳಿಕೊಳ ಅನ್ಸುತ್ತೆ, ಅದು ಕಲ್ಯಾಣಿ ಅಂತ ಬರೆದಿದ್ದಾರೆ. ನೋಡೋಣ ಪಾರ್ಕಿಂಗ್ ಎಲ್ಲಿದೆ ಗೊತ್ತಿಲ್ಲ. ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕೀಗ. ಅಣ್ಣ ಪಾರ್ಕಿಂಗ್ ಎಲ್ಲಿ ಮಾಡೋದು? ಅಲ್ಲೆಲ್ಲಾದ್ರೂ ಹಾಕ್ಬಿಡ್ಲಾ? ಅಲ್ಲೇ ಹಾಕ್ಲಾ? ಹಾಂ, ಆಯ್ತು. ಕಮ್ಮತ್ತು ಮತ್ತೆ ಹಂಗಾರಿ ಟೈಮ್ 8:30 ಆಗಿದೆ. ನಾನೀಗ ವಿಂಧ್ಯಗಿರಿ ಮಹಾದ್ವಾರದ ಹತ್ರ ಇದ್ದೀನಿ. ಹೋಗೋಣ ಈಗ ಒಳಗೆ. ವಿಂಧ್ಯಗಿರಿ ಮಹಾದ್ವಾರದಿಂದ ಒಳಗೆ ಬರ್ತಿದ್ದಂಗೆ ನಿಮಗೆ ಎದುರಿಗೆ ಕಾಣೋದೇ ವಿಂಧ್ಯಗಿರಿ ಬೆಟ್ಟ. ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡಲ್ಲಿ ನಿಮಗೆ ಅಂಗಡಿಗಳಿದ್ದಾವೆ.
ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಇದ್ರಲ್ಲಿ ನಿಮಗೆ ಏನೇನ್ ಐಟಮ್ ಅಲೋ ಮಾಡ್ತಾರೆ, ಏನೇನ್ ಐಟಮ್ ಅಲೋ ಮಾಡಲ್ಲ ಅಂತ ಕಂಪ್ಲೀಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಹಾಕಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು. ಮತ್ತೆ ಇಲ್ಲಿ ನಿಮಗೆ ದರ್ಶನದ ಟೈಮಿಂಗು ಹಾಕಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಅಂತೆ. ಇಲ್ಲಿ ನೀವು ಚಪ್ಪಲಿ ಮತ್ತು ಶೂ ಹಾಕೊಂಡು ಬೆಟ್ಟ ಹತ್ತಕ್ಕಾಗಲ್ಲ. ಆದ್ರೆ ಸಾಕ್ಸ್ ಹಾಕೊಂಡು ಬೆಟ್ಟ ಹತ್ಬೋದು. ಯಾಕಂದ್ರೆ ಬಿಸಿಲು ಟೈಮಲ್ಲಿ ಕಾಲು ಸುಡುತ್ತೆ ಅಂತ ಸಾಕ್ಸ್ ಒಂದೇ ಅಲೋ ಮಾಡ್ತಾರೆ. ನೀವೇನಾದ್ರೂ ಸಾಕ್ಸ್ ಹಾಕೊಂಡು ಬಂದಿಲ್ಲ ಅಂದ್ರೆ ಇಲ್ಲಿ ಅಂಗಡಿಯಲ್ಲಿ ನಿಮ್ಗೆ ಸಾಕ್ಸು ಸಿಗುತ್ತೆ. ಸೊ ಅದನ್ನು ಪರ್ಚೇಸ್ ಮಾಡ್ಬೋದು. ಶೂ ಮತ್ತೆ ಚಪ್ಪಲಿ ಬಿಡಕ್ಕೆ ಅಂತಾನೆ ಸಪರೇಟ್ ಸ್ಟ್ಯಾಂಡ್ ಇದೆ. ನಿಮ್ಗೆ ಅಲ್ಲಿ ಒಂದ್ ಜೊತೆಗೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಬೋರ್ಡ್ ನಲ್ಲಿ ನೀವು ಶ್ರವಣ ಬೆಳಗೊಳದ ಕಂಪ್ಲೀಟ್ ಮ್ಯಾಪ್ ನೋಡ್ಬೋದು. ಇದ್ರಲ್ಲಿ ನೀವು ಯಾವ್ಯಾವ ಜಾಗ ನೋಡ್ಬೋದು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹಾಕಿದ್ದಾರೆ. ಈಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಟೋಟಲ್ಲು 614 ಮೆಟ್ಲಿದಾವಂತೆ. ಶ್ರವಣ ಬೆಳಗೊಳದಲ್ಲಿ 2 ಬೆಟ್ಟ ಇದ್ದಾವೆ. ವಿಂಧ್ಯಗಿರಿ ಒಂದು, ಚಂದ್ರಗಿರಿ ಒಂದು. ನಾನೀಗ ಹೋಗ್ತಾ ಇರೋದು ವಿಂಧ್ಯಗಿರಿ ಬೆಟ್ಟದಲ್ಲಿ. ವಿಂಧ್ಯಗಿರಿ ಮತ್ತೆ ಚಂದ್ರಗಿರಿ ಬೆಟ್ಟದಲ್ಲಿ ಇದೆ ದೊಡ್ಡ ಬೆಟ್ಟ. ಸೊ ಇದಕ್ಕೆ ದೊಡ್ಡ ಬೆಟ್ಟ ಅಂತಲೂ ಕರೀತಾರೆ, ಅದಕ್ಕೆ ಚಿಕ್ಕ ಬೆಟ್ಟ ಅಂತ ಕರೀತಾರೆ ಚಂದ್ರಗಿರಿಗೆ. ನೀವು ಯಾವುದೇ ಥರದ್ದು ಕ್ಯಾಮ್ರಾ ಅಥವಾ ಡ್ರೋನ್ ಯೂಸ್ ಮಾಡೋಂಗಿಲ್ಲ ಇಲ್ಲಿ. ಸೊ ಇದು ಬಿಟ್ಟು ನಿಮಗೆ ಶ್ರವಣ ಬೆಳಗೊಳದಲ್ಲಿ ಅಕ್ಕನ ಬಸದಿ ಒಂದಿದೆ, ಒಂದು ಮಠನೂ ಇದೆ. ನೋಡೋಣ, ಫಸ್ಟ್ ಇದು ಹತ್ತಿ ಇಳಿದು ಆಮೇಲೆ ಚಂದ್ರಗಿರಿಗೆ ಹೋಗೋಕ್ಕಾಗುತ್ತೆ ಅಲ್ವೋ ಗೊತ್ತಿಲ್ಲ ನನಗೆ. ಅದಲ್ಲದೆ ಒಂದು ಕಲ್ಯಾಣಿ ಇದೆ, ಬಿಳಿಕೊಳ ಅಂತ. ನನ್ನ ಹಿಂದೆ ನೀವು ನೋಡ್ಬೋದು, ಅನ್ಸುತ್ತದು. ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದೇ ಬಿಳಿಕೊಳ. ಸೊ ಈ ಥರ ಕಾಣಿಸುತ್ತೆ ನೋಡಿ ಮೇಲಿಂದ. ಸೊ ಇಲ್ಲಿ ಕಾಣೋದೇ ನಿಮಗೆ ಬಸ್ ಸ್ಟಾಪ್ ನೋಡಿ. ನೀವು ಬಸ್ಸಲ್ಲಿ ಬಂದರೆ ಒಂದು 5 ನಿಮಿಷ ವಾಕಲ್ಲಿ ಬಂದು ರೀಚ್ ಆಗ್ತೀರಾ ಇಲ್ಲಿಗೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು ನಾವೀಗ ಹತ್ತಕ್ಕೆ. ಇಲ್ಲಿ ಕಾಣುತ್ತಲ್ಲ ಎದುರಿಗೆ, ಇದು ಚಂದ್ರಗಿರಿ ಬೆಟ್ಟ. ಇದು ಈ ವಿಂಧ್ಯಗಿರಿ ಸಮುದ್ರ ಮಟ್ಟದಿಂದ 3347 ಅಡಿ ಎತ್ತರ ಇದೆಯಂತೆ. ಗಂಗರ ಮಂತ್ರಿ ಚಾವುಂಡರಾಯ ಅವ್ರ ತಾಯಿಯ ಇಚ್ಛೆ ಅಂತೆ ಈ ವಿಗ್ರಹವನ್ನು ಕೆತ್ತಿಸಿರೋದು. ಸೊ ವಿಗ್ರಹ ಕೆತ್ತಿರೋದು ಅರಿಷ್ಟನೇಮಿ. ಯಾವಾಗ ಅಂದರೆ 983ರಲ್ಲಿ ಆಗಿರೋದು ಇದು. ಇದು ವಿಶ್ವದ ಅತಿ ಎತ್ತರದ ಏಕಶಿಲಾಮೂರ್ತಿ, ಅಂದರೆ ಮೊನಾಲಿಥಿಕ್ ಸ್ಟ್ಯಾಚು. %80 ಸ್ಟೆಪ್ ಹತ್ಕೊಂಡು ಬಂದರೆ ನಿಮಗೆ ಸಿಗದೆ ತ್ರಿಕೂಟ ಜೈನ ಬಸದಿ. ನೀವೀಗ ಎದುರಿಗೆ ಏನು ನೋಡ್ತಾ ಇದ್ರಲ್ಲ, ಇದೇ ತ್ರಿಕೂಟ ಜೈನ ಬಸದಿ. ಇದಕ್ಕೆ ಒದೆಗಲ್ ಬಸದಿ ಅಂತಾನೂ ಹೇಳ್ತಾರೆ.
ಈ ಬೋರ್ಡ್ ನಲ್ಲಿ ಬಸ್ ಡೇ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹಾಕಿದ್ದಾರೆ. ಈ ಬಸ್ ಡೇ ಒಳಗೆ 3 ಜನ ತೀರ್ಥಂಕರರ ವಿಗ್ರಹ ಇದಾವೆ. ನೀವೀಗ ನೋಡ್ತಾ ಇರೋದೇ ಶ್ರೀ ಶಾಂತಿನಾಥ ಭಗವಾನರ ವಿಗ್ರಹ. ಅಲ್ಲಿಂದ ಮುಂದೆ ಹೋದ್ರೆ ನಿಮಗೆ ನೋಡಕ್ ಸಿಗದೆ ಶ್ರೀ ಆದಿನಾಥ ಭಗವಾನರ ವಿಗ್ರಹ. ಕೊನೆಯದಾಗಿ ನಿಮ್ಗೆ ನೋಡಕ್ ಸಿಗದೆ ಶ್ರೀ ನೇಮಿನಾಥ್ ಭಗವಾನರ ವಿಗ್ರಹ. ತ್ರಿಕೂಟ ಬಸದಿಯಲ್ಲಿ ಈ 3 ಜನದ ವಿಗ್ರಹಗಳಿದಾವೆ. ತ್ರಿಕೂಟ ಬಸದಿ ಎದುರುಗಡೆಯಿಂದ ನೀವು ನೋಡಿದ್ರೆ ಶ್ರವಣ ಬೆಳಗೊಳ ಈ ತರ ಕಾಣಿಸುತ್ತೆ. ಮೇಲಿಂದ ವ್ಯೂ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಬಿಳಿ ಕೊಳ ಕಾಣುತ್ತೆ, ಬಸ್ ಸ್ಟಾಪ್ ಕಾಣುತ್ತೆ, ಮತ್ತೆ ಎದುರಿಗೆ ಚಂದ್ರಗಿರಿ ಬೆಟ್ಟನೂ ಕಾಣುತ್ತೆ. ತ್ರಿಕೂಟ ಬಸದಿ ನೋಡ್ಕೊಂಡು ಅದ್ರ ಪಕ್ಕದಲ್ಲೇ ಇರೋ ಮೆಟ್ಲು ಹತ್ಕೊಂಡು ಇನ್ನು ಮೇಲ್ ಹೋಗ್ಬೇಕು ನೀವು ಬಾಹುಬಲಿ ವಿಗ್ರಹ ನೋಡಕ್ಕೆ. ವಯಸ್ಸಾದವರಿಗೆ, ಅಂಗವಿಕಲರಿಗೆ ಅಥವಾ ನಡೆಯಕ್ ಕಷ್ಟ ಇರೋರಿಗೆ ಇಲ್ಲಿ ಡೋಲಿ ವ್ಯವಸ್ಥೆ ಕೂಡ ಇದೆ. ಆದ್ರೆ ಡೋಲಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ, ಈ ತರ 4 ಜನ ನಿಮ್ಮನ್ನ ಡೋಲಿಲಿ ಎತ್ಕೊಂಡು ಹೋಗ್ತಾರೆ ಮೇಲಿನವರ್ಗುನು. 9 ಗಂಟೆಗೆ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಇನ್ನೇನು ಹತ್ತಿದ್ದೀನಿ. ಈಗ ಟಾಪ್ ರೀಚ್ ಆಗಿದ್ದೀನಿ. ಇನ್ನು ಬಾಹುಬಲಿ ವಿಗ್ರಹದ ಹತ್ರ ಹೋಗಿಲ್ಲ. ಸೊ ಹೊರಗಿಂದಾನೇ ಬಾಹುಬಲಿ ಮುಖ ಕಾಣಿಸುತ್ತೆ ನೋಡಿ. ಮೇಲಿಂದ ಶ್ರವಣ ಬೆಳಗೊಳ ಈ ತರ ಕಾಣಿಸುತ್ತೆ. ನಿಮ್ಗೆ ಬಿಳಿಕೊಳ ಮತ್ತೆ ಚಂದ್ರಗಿರಿನೂ ಕಾಣುತ್ತೆ ಇಲ್ಲಿಂದಾನೆ. ನೀವೀಗ ನೋಡ್ತಾ ಇರೋದೇ ಬಾಹುಬಲಿಯ 57 ಅಡಿ ಎತ್ತರದ ಏಕಶಿಲಾ ವಿಗ್ರಹ. ಇವತ್ತಿಲ್ಲೇನೋ ಪೂಜೆ ಇದೆ, ಹಂಗಾಗಿ ತುಂಬಾ ಜನನು ಸೇರಿದ್ದಾರೆ. ಇದು ಜೈನರಿಗೆ ತೀರ್ಥ ಕ್ಷೇತ್ರ ಇದು. ಇಲ್ಲಿ ಪ್ರತಿ 12 ವರ್ಷಕ್ಕೊಂದ್ಸರಿ ಮಹಾಮಸ್ತಕಾಭಿಷೇಕ ನಡೆಯುತ್ತೆ ಬಾಹುಬಲಿ ವಿಗ್ರಹಕ್ಕೆ. ಎಳ್ನೀರು, ಬಾಳೆಹಣ್ಣು, ಬೆಲ್ಲ, ತುಪ್ಪ, ಸಕ್ಕರೆ, ಬಾದಾಮಿ, ಖರ್ಜೂರ, ಹಾಲು, ಮೊಸರು, ಗಂಧದಿಂದ ಅಭಿಷೇಕ ಮಾಡ್ತಾರೆ. 2018ರಲ್ಲಿ ಮಹಾಮಸ್ತಕಾಭಿಷೇಕ ಆಗಿತ್ತಿಲ್ಲಿ. ಸೊ ಇನ್ನ ನೆಕ್ಸ್ಟ್ ನಡೆಯೋದು 2030ರಲ್ಲಿ. ಬಾಹುಬಲಿ ವಿಗ್ರಹ ಸುತ್ತ ನಿಮಗೆ ಎಲ್ಲ ತೀರ್ಥಂಕರರ ವಿಗ್ರಹ ನೋಡಕ್ ಸಿಗ್ತವೆ. ಬಾಹುಬಲಿ ವಿಗ್ರಹದ ಎಡಭಾಗದಿಂದ ಶುರು ಮಾಡಿ ಒಂದ್ ಸುತ್ತ ಹಾಕೊಂಡ್ ಬಂದ್ರೆ ನೀವು ಇವರೆಲ್ಲ ವಿಗ್ರಹಗಳನ್ನು ನೋಡ್ಬೋದು.
ಸೊ ವಿಂಧ್ಯಗಿರಿಯಲ್ಲಿ ಬಾಹುಬಲಿ ವಿಗ್ರಹ ಎಲ್ಲ ನೋಡ್ಕೊಂಡು ದೇವಸ್ಥಾನ ನೋಡ್ಕೊಂಡು ಕೆಳಗಿಳಿದು ಹೋಗ್ತಾ ಇದ್ದೀನಿ. ನಿಮಗೆ ಟ್ರೆಕ್ ಮಾಡಿ ಅಥವಾ ಓಡಾಡಿ ಅಭ್ಯಾಸ ಇದ್ದರೆ 20ರಿಂದ 25 ನಿಮಿಷದಲ್ಲಿ ಮೇಲೆ ಹೋಗ್ಬಿಡ್ತೀರಾ. ಸೊ ಇಲ್ಲ ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಸ್ವಲ್ಪ ಕಷ್ಟನೂ ಆಗ್ಬೋದು. ಸೊ ಈಗ ವಿಂಧ್ಯಗಿರಿಯಿಂದ ನೋಡೋಣ, ಇಲ್ಲಿ ಕೆಳಗೆ ಹೋಗಿ ಬಿಳಿಕೊಳ ಒಂದಿದೆ, ಬಿಳಿಕೊಳ ನೋಡ್ಕೊಂಡು ದೂರದಲ್ಲಿ ಚಂದ್ರಗಿರಿನೂ ಕಾಣ್ತಾ ಇದೆ. ಚಂದ್ರಗಿರಿ ಒಂದು ನೋಡ್ಕೊಂಡು ಹಾಸನ ಕಡೆ ಹೋಗೋಣ ಅನ್ಕೊಂಡಿದ್ದೀನಿ. ಮಠಕ್ಕೇನು ಹೋಗಲ್ಲ ನಾನು. ಸೊ ನೀವೇನಾದರೂ ಬಂದರೆ ಮಠನೂ ಇದೆ, ಮಠ ಮತ್ತು ಅಕ್ಕನ ಬಸದಿ ಒಂದಿದೆ, ಅದನ್ನು ಬೇಕಾದ್ರೆ ಟೈಮ್ ಇದ್ದರೆ ಕವರ್ ಮಾಡಿ. ಸೊ ಅಲ್ಲಿ ಕಾಣುತ್ತಲ್ಲ ಅದೇ ಚಂದ್ರಗಿರಿ. ಸೊ ಬಿಳಿಕೊಳ ನೋಡ್ಕೊಂಡು ಇನ್ನು ಚಂದ್ರಗಿರಿಗೆ ಹೋಗೋಣ. ನೀವೀಗ ಇದನ್ನು ನೋಡ್ತಾ ಇದ್ದೀರಲ್ಲ, ಇದೇ ಬಿಳಿಕೊಳ. ಇಲ್ಲೇ ವಿಂಧ್ಯಗಿರಿಗೆ ಮೇಲೆ ಹತ್ಕೊಂಡು ಹೋಗ್ಬೇಕು ನೀವು ಆ ಕಡೆ. ಸೊ ಎದುರುಗಡೆನೇ ಇದೆ ಬಿಳಿಕೊಳ ನೋಡಿ, ಅದು ಚಂದ್ರಗಿರಿ. ಅಲ್ಲಿ ಹೋಗೋಣ ನೆಕ್ಸ್ಟ್. ಮಠಕ್ಕೆ ಹೋಗೋದು ಬೇಡ ಅನ್ಕೊಂಡಿದ್ದೆ, ಜಾಸ್ತಿ ದೂರ ಇಲ್ಲ, 200 ಮೀಟ್ರ್ ಅಷ್ಟೇ ವಿಂಧ್ಯಗಿರಿಯಿಂದ. ಸೊ ಹಂಗಾಗಿ ಮಠಕ್ಕೆ ಹೋಗ್ತಾ ಇದ್ದೀನಿ. ಇನ್ನೇನು ಮಠ ಬಂದೇ ಬಿಡ್ತೀನಿ ಎದುರಿಗೇನೆ. ಸೊ ಇಲ್ಲಿ ಕಾಣುತ್ತಲ್ಲ ಇದೇ ಮಠ. ನನಗಿನ್ನೂ ಟೈಮ್ ಇದೆ, ಈಗಿನ 10:30 ಅಷ್ಟೇ. ಸೊ ಒಂದ್ಸರಿ ಮಠನ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಮಠದ ಕಡೆ. ಸೊ ನಿಮಗೆ ಮಠದಲ್ಲಿ ಪ್ರಸಾದನೂ ಇರುತ್ತೆ, ಬೆಳಗ್ಗೆ 7ರಿಂದ 9 ಮತ್ತು ಮಧ್ಯಾಹ್ನ 12:30ರಿಂದ 2 ಗಂಟೆ ಅಂತೆ. ಸೊ ಈಗ ನಾವಿರೋ ಟೈಮು 10:30. ಸೊ ಈಗ ಟೈಮ್ 10:30. ಸೊ ಈ ಕಡೆ ಬೆಳಗ್ಗೆದು ಇಲ್ಲ, ಮಧ್ಯಾಹ್ನದ್ದು ಇಲ್ಲ. ಸೊ ಹಂಗಾಗಿ ಈಗ ಹಂಗೆ ಮಠ ನೋಡ್ಕೊಂಡು ಹೋಗ್ಬೇಕಷ್ಟೇ ನಾವು. ಸೊ ಮಠನ ನೋಡಿದೆ, ಒಂದು 10 ನಿಮಿಷ ಸಾಕು ನಿಮಗೆ ಮಠ ನೋಡೋಕ್ಕೂ. ಸೊ ನೀವು ಮಿಸ್ ಮಾಡಬೇಡಿ, ಮಠನೂ ಚೆನ್ನಾಗಿದೆ. ಸೊ ಇನ್ನು ನಾನು
ಚಂದ್ರಗಿರಿ ಕಡೆ ಹೋಗ್ತಾ ಇದ್ದೀನಿ. ಅದೂ ಜಾಸ್ತಿ ದೂರ ಇಲ್ಲ, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಚಂದ್ರಗಿರಿಗೆ ಬಂದಿದ್ದೀನಿ. ಈಗ ಬೆಟ್ಟ ಹತ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಸ್ಟೆಪ್ಸ್ ಇಲ್ಲ, ಒಂದು 200 ಸ್ಟೆಪ್ಸ್ ಇದಾವಂತಷ್ಟೇ. ಸೊ ಇಲ್ಲಿ ಬೇಗ ಮೇಲೆ ಹೋಗ್ಬೋದು ನಾವು. ಇದಕ್ಕೆ ಚಿಕ್ಕ ಬೆಟ್ಟ ಅಂತಲೂ ಕರೀತಾರೆ, ಬಟ್ ಇದಕ್ಕೆ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಜಾಸ್ತಿ ವಿಂಧ್ಯಗಿರಿಗಿಂತ. ಯಾಕಂದರೆ ಕ್ರಿಸ್ತಶಕ 293 ಚಂದ್ರಗುಪ್ತ ಮೌರ್ಯ ಮತ್ತು ಅವರ ಗುರುಗಳು ಇಲ್ಲಿ ಬಂದು ತಪಸ್ಸು ಮಾಡಿ ಇಲ್ಲೇ ದೇಹ ತ್ಯಾಗ ಮಾಡಿದಾರಂತೆ. ಸೊ ಹಾಗಾಗಿ ಇದು ತುಂಬ ಹಳೆಯದು ವಿಂಧ್ಯಗಿರಿಗಿಂತ. ಸೊ ನೋಡಿ, ಸೊ ಇಲ್ಲಿಂದ ನಿಮಗೆ ವಿಂಧ್ಯಗಿರಿನೂ ಕಾಣುತ್ತೆ. ಸೊ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಇದು ಭರತನ ವಿಗ್ರಹ, ಬಾಹುಬಲಿ ತಮ್ಮ ಕುಬ್ಜ ವಿಗ್ರಹ ಇದು ಭರತಂದು. ನೋಡಿ, ಇಲ್ಲಿ ಟೋಟಲ್ ನಿಮಗೆ 14 ಬಸದಿಗಳಿದ್ದಾವೆ. ಬೇರೆ ಬೇರೆ ಶಾಸನಗಳು, ಸ್ಮಾರಕಗಳೆಲ್ಲ ನೋಡೋಕ್ಕೆ ಸಿಗ್ತವೆ.
ಚಂದ್ರಗಿರಿಯಲ್ಲಿ ಎಲ್ಲ ಬಸದಿ ಮತ್ತು ಸ್ಮಾರಕ ನೋಡ್ಕೊಂಡು ಕೆಳಗೆ ಹೋಗ್ತಾ ಇದ್ದೀನಿ. ಹತ್ತಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ, ಒಂದು 10 ನಿಮಿಷ, ಅಲ್ಲೊಂದು ಅರ್ಧ ಗಂಟೆ ನೋಡೋಕ್ಕೆ, ಮತ್ತೊಂದು 10 ನಿಮಿಷ ಇಳಿಯೋಕ್ಕೆ. ಸೊ ಶ್ರವಣಬೆಳಗೊಳದಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ದಂಗಾಯ್ತು. ಅಕ್ಕನ ಬಸದಿ ಒಂದಿತ್ತು, ಸೊ ನಾನು ಅದೊಂದು ಹೋಗಲಿಲ್ಲ. ನೀವು ಯಾರಾದರೂ ಬಂದರೆ ಅಕ್ಕನ ಬಸದಿನೂ ವಿಸಿಟ್ ಮಾಡಿ. ನಿಮಗೆ ಚಂದ್ರಗಿರಿ ಮತ್ತು ವಿಂಧ್ಯಗಿರಿ ಎರಡು ಆಪೋಸಿಟ್ ಇದ್ದಾವೆ. ನಡುವೆ ನಿಮಗೆ ಬಿಳಿ ಕೊಳ ಇದೆ. ಜಾಸ್ತಿ ದೂರ ಇಲ್ಲ, ಎಲ್ಲ ಲೊಕೇಶನ್ಗಳು ನಿಮ್ಗೆ ಹತ್ರನೇ ಇದೆ, ವಾಕೇಬಲ್ ಡಿಸ್ಟೆನ್ಸಲ್ಲೇ. ಸೊ ಹಂಗಾಗಿ ಏನು ತಲೆ ಕೆಡ್ಸ್ಕೋಬೇಕಂತ ಇಲ್ಲ. ಬಸ್ಸಲ್ಲಿ ಬಂದ್ರೂ ಒಂದು ಸರಿ ಒಂದು ದೇವಸ್ಥಾನದ ಹತ್ರ ಬಂದು ಹೇಳಿದ್ರೆ ನೀವು ಆರಾಮಾಗಿ ಬೈ ವಾಕೆ ಎಲ್ಲನೂ ಕವರ್ ಮಾಡ್ಬೋದು. ಸೊ ಇನ್ನು ನಾನು ನಿಮಗೆ ಗೋಪುರ ಆ್ಯಂಗಲಲ್ಲಿ ಸಿಗ್ತೀನಿ. ಟೈಮ್ 12 ಗಂಟೆ ಆಗಿದೆ. ನಾನೀಗ ಶ್ರವಣಬೆಳಗೊಳ ನೋಡ್ಕೊಂಡು ಮಾವನೂರು ಶ್ರೀ ಬೆಟ್ಟದ ಮಲ್ಲೇಶ್ವರ ಗುಡಿ ನೋಡೋಕೆ ಹೋಗ್ತಾ ಇದ್ದೀನಿ. ಅದನ್ನು ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.